ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋಕೆ ಹೋಗಲ್ಲ. ಅವ್ರು ಏನು ಹೇಳಿದ್ರು ಅದು ನನಗೆ ವರದಾನ ಆಯಿತು ಅಂತ ನಾನು ತಿಳಿಸ್ಕೊಂಡಿದ್ದೀನಿ. ಆ ಸೋಲಿನ ಇದು ಮೆಟ್ಲೆ ಇವತ್ತು ನಾನು ಗೆಲುವಿನ ಮೆಟ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಏನು ನಡೆದಂಥ ಇವತ್ತು ಈ ಚುನಾವಣೆಯಲ್ಲಿ ನಾನು ಎ.ವಿ. ನಾಗರಾಜಾದ ನಾನು ಬಹುಶಃ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾನು ಗೆಲುವನ್ನು ಸಾಧಿಸಿದ್ದೇನೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಮತದಾರ ಪ್ರಭುಗಳು ಯಾರಿದ್ದಾರೆ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು, ಅವರ ತಂದೆಯವರಾದಂಥ ಕೇಶವರೆಡ್ಡಿ ಅಣ್ಣನವರು, ಅದೇ ರೀತಿ ನಮ್ಮ ಸಿಕಲ್ ರಾಮಚಂದ್ರೇಗೌಡರು BJP ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರು ಮುನಿಯಪ್ಪನವರು ಇರ್ಬೋದು, ಅಥವಾ ಬೇರೆ ಎಲ್ಲ ನಮ್ಮ ಮುಖಂಡರು ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ಅವರು ಇರ್ಬೋದು, ಎಲ್ಲ ನಮ್ಮ NDA ನನ್ನ ಮುಖಂಡರುಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶೇಷವಾಗಿ ನನಗಿಷ್ಟು ಮತ ಬರಬೇಕಾದ್ರೆ ನಾನು ಕಳೆದ 35-40 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ನನ್ನದೇ ಆದಂಥ ಸೇವೆಯನ್ನು ಮಾಡಿಕೊಂಡು ಇದು ನಾನು ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಿರತ ಸೇವೆಯನ್ನು ಗುರುತಿಸಿ ಇವತ್ತು ಮತದಾರ ಪ್ರಭುಗಳು ನನಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬರಬೇಕಾಗಿದ್ದ ಏನು ಮೆಗಾ ಡೈರಿ ಬರಬೇಕಾಗಿದ್ದರೆ ಮುಖ್ಯ ಕಾರಣಕರ್ತ ನಾವು ಆ ಒಂದು ಜಾಗದಲ್ಲಿ ಒಳ್ಳೆಯ ಮೆಗಾ ಡೈರಿಯನ್ನು ತಂದಿದ್ದೇವೆ. ಅದೇ ರೀತಿ ಈ ಒಕ್ಕೂಟ ಬೇರ್ಪಡೆ ಆಗಬೇಕಾದ್ರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಡಾಕ್ಟರ್ ಸುಧಾಕರ್ ಅವರ ಜೊತೆ ಸೇರಿಕೊಂಡು ಬಸವರಾಜ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಬೇರ್ಪಡಿಸಿದ್ರು, ಇದಕ್ಕೇನು ತಡೆಯಾಜ್ಞೆ ತಂದರು, ಅದನ್ನು ಕೋರ್ಟಲ್ಲಿ ಹೋರಾಟ ಮಾಡಿ ಇದಕ್ಕೆ ಜಯವನ್ನು ತಂದುಕೊಡೋದರಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಮುಖಂಡರುಗಳಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ ಪಕ್ಷಾತೀತವಾಗಿ ನನಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳಿಗೂ, ಎಲ್ಲ ನನ್ನ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೂ, ಡೆಲಿಗೇಟ್ಗಳಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಾನು ಅನಂತ ಧನ್ಯವಾದಗಳನ್ನ ಇದು ನಾನು 5 ಬಾರಿ ಗೆಲುವನ್ನು ಸಾಧಿಸಿದ್ದೇನೆ. 5 ಬಾರಿ ಗೆಲುವನ್ನು ಸಾಧಿಸಿದರೆ ಇದು 6ನೇ ಬಾರಿ. ಅಂದರೆ 1 ಬಾರಿ ನಾನು ಸೋಲನ್ನು ಉಂಡಿದ್ದೇನೆ. ಅದು ಗೊತ್ತಿಲ್ಲ ಯಾಕೆ ಸೋಲಾಯಿತು ಏನು ಅನ್ನೋದು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆ ಸೋಲಿನ ಇದು ಮೆಟ್ಲೆ ಇವತ್ತು ನಾನು ಗೆಲುವಿನ ಮೆಟ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ನಾನು ಭಾಳಷ್ಟು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ನಾನು ಅಧ್ಯಕ್ಷನಾಗಿ KMF ನಿರ್ದೇಶಕನಾಗಿ ಇಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು ಜನ ನನಗೆ ಅಭೂತಪೂರ್ವವಾದಂಥ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದರೆ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ಹೇಳಿದ್ರು. ಅವ್ರು ಹೇಳಿದ್ದೆ ನನಗೆ ವರದಾನ ಆಯ್ತು ಅಂತ ನಾನು ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋಕೆ ಹೋಗಲ್ಲ. ಅವ್ರು ಏನು ಹೇಳಿದ್ರು ಅದು ನನಗೆ ವರದಾನ ಆಯ್ತು ಅಂತ ನಾನು ತಿಳಿಸ್ಕೊಂಡಿದ್ದೀನಿ. ಚುನಾವಣಾ ಪರ್ವದಲ್ಲಿ ಆತ್ಮವಿಶ್ವಾಸ ಹೇಳಿದ್ರೆ ಗೆದ್ದೇ ಗೆಲ್ತೀನಿ, ಸೋಲಂತಿಲ್ಲ ಅಂತ ಹೇಳಿದ್ರಿ. ಆ ವಿಶ್ವಾಸ ಎಲ್ಲಿಂದ ಅಲ್ಲ, ವಿಶ್ವಾಸ ನಾನು ಜನರ ಬಳಿ ಹೋದಾಗ, ಮತದಾರರ ಬಳಿ ಹೋದಾಗ ಆ ವಿಶ್ವಾಸ ಪ್ರೀತಿಯನ್ನು ಅವ್ರು ತೋರಿಸಿದ್ದಾರೆ. ಇವತ್ತು ನಾನು 132 ಸಹಕಾರ ಸಂಘಗಳಲ್ಲಿ ಮಾಡಿದ್ನಲ್ಲ, ಅದು ಇವತ್ತು ನನಗೆ ವರದಾನ ಆಗಿದೆ. ನಿರೀಕ್ಷೆ ಮಾಡಿದ್ದು ಅಲ್ಲ, ನಾನು ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಹೆಚ್ಚಿನ ಬಹುಮತ ಬರ್ತದೆ ಅಂದ್ಕೊಂಡಿಲ್ಲ. ಬಹುಮತ ಅಂತೂ ಜಾಸ್ತಿನೇ ಬರ್ತದೆ ಅಂತ. ಏಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.